ಖ್ಯಾತ ಗಾಯಕಿ ಗಾನ ಕೋಗಿಲೆ ಎಸ್ ಜಾನಕಿಯವರು ನಮ್ಮನ್ನ ಅಗಲಿ 9 ದಿನಗಳೇ ಕಳೆದಿದ್ದು, ಕಲಾವಿದರು ಹಾಗೂ ಕೋಟ್ಯಾಂತರ ಅಭಿಮಾನಿಗಳು ಈಗಲೂ ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ರಾಜ್ಯದ ಹಲವು ಕಡೆ ಗಾನ ಕೋಗಿಲೆ ಎಸ್ ಜಾನಕಿಯಮ್ಮನವರಿಗೆ ನುಡಿ ನಮನವನ್ನ ಅರ್ಪಿಸುತ್ತಾ ಇದ್ದಾರೆ. ಇದೀಗ ತುಮಕೂರಿನಲ್ಲೂ ಇದೇ ಜುಲೈ 21ರಂದು ಗಾನ ನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ತುಮಕೂರು ಜಿಲ್ಲಾ ಆರ್ಕೆಸ್ಟ್ರಾ ಕಲಾವಿದರ ಸಂಘ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ತುಮಕೂರು ವತಿಯಿಂದ ಇದೇ ಜುಲೈ 21ರಂದು ಬೆಳಗ್ಗೆ 10 ಗಂಟೆಗೆ ನಗರದ ಅಮಾನಿಕೆರೆ ರಸ್ತೆಯಲ್ಲಿರುವ ಕನ್ನಡ ಭವನದಲ್ಲಿ ಗಾನ ನಮನವನ್ನು ಆಯೋಜನೆ ಮಾಡಲಾಗಿದೆ. ಇನ್ನು ಗಾನ ನಮನ ಕಾರ್ಯಕ್ರಮವನ್ನು ತುಮಕೂರಿನ ಎಲ್ಲ ಆರ್ಕೆಸ್ಟ್ರಾ ಗಾಯಕಿಯರು ಹಾಗೂ ಗಾಯಕರಿಂದ ಆಯೋಜನೆ ಮಾಡಲಾಗಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕೆಎಸ್ ಸಿದ್ದಗಂಗಪ್ಪನವರು ವಹಿಸಲಿದ್ದು, ಹರಿಕಥಾ ವಿದ್ವಾಂಸರಾದ ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವರು ನುಡಿ ನಮನವನ್ನ ಸಲ್ಲಿಸಲಿದ್ದಾರೆ. ಅಲ್ಲದೆ ಮುಖ್ಯ ಅತಿಥಿಗಳಾಗಿ ತುಮಕೂರಿನ ಸಂಗೀತ ನಿರ್ದೇಶಕರು ಹಾಗೂ ಹಿರಿಯ ಕಲಾವಿದರಾದ ಸಂಗೀತ ಶ್ರೀನಿವಾಸ್, ದಿಬ್ಬೂರು ಮಂಜಣ್ಣ, ಟಿಆರ್ ರಾಘವೇಂದ್ರ, ಡ್ಯಾನಿಯಲ್ ಭಾಗಿಯಾಗಲಿದ್ದಾರೆ. ಎಸ್ ಜಾನಕಿಯವರ ಗಾನ ನಮನ ಕಾರ್ಯಕ್ರಮಕ್ಕೆ ಸುಮಾರು 300ಕ್ಕೂ ಹೆಚ್ಚು ಮಂದಿ ಭಾಗಿಯಾಗಲಿದ್ದು, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗುವಂತೆ ತುಮಕೂರು ಜಿಲ್ಲಾ ಆರ್ಕೆಸ್ಟ್ರಾ ಕಲಾವಿದರು, ಮಾಲೀಕರು ಹಾಗೂ ಸೌಂಡ್ಸ್ ಮಾಲೀಕರಿಂದ ಕಳಕಳಿಯ ಮನವಿ ಮಾಡಿಕೊಳ್ಳಲಾಗಿದೆ. ನಮಸ್ತೆ ತುಮಕೂರು. ಇತ್ತೀಚೆಗಷ್ಟೇ ನಮ್ಮನ್ನೆಲ್ಲರನ್ನು ದೈಹಿಕವಾಗಿ ಅಗಲಿದಂಥ ದೇಶ ಕಂಡಂತಹ ಮಹಾನ್ ಚೇತನ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮನವರ ಸ್ಮರಣಾರ್ಥವಾಗಿ ದಿನಾಂಕ 21/7/2026ರಂದು ಕನ್ನಡ ಭವನ ಅಮಾನಿಕೆರೆ ರಸ್ತೆಯಲ್ಲಿ ತುಮಕೂರು ಸಭಾಂಗಣದಲ್ಲಿ ಇವರ ಸ್ಮರಣೆಯನ್ನು ಸ್ಮರಿಸಲು ಸುಮಾರು 250 ಹೆಚ್ಚು ಜನರು ಭಾಗವಹಿಸಲಿದ್ದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿರುತ್ತದೆ. ಎಸ್ ಜಾನಕಿ ಅಮ್ಮರು 48,000ಕ್ಕಿಂತ ಹೆಚ್ಚಿನದಾಗಿ ಗಾಯನವನ್ನು ಎಲ್ಲ ಭಾಷೆಗಳಲ್ಲಿ ಹಾಡಿ ನಮ್ಮನ್ನೆಲ್ಲರನ್ನು ತುಂಬ ರಂಜಿಸಿದ್ದಾರೆ. ಅವರಿಗೆ ನಾವು ಯಾವ ರೀತಿಯ ಗೌರವವನ್ನು ಸಲ್ಲಿಸಿದರೂ ಕೂಡ ತುಂಬ ಕಡಿಮೆ ಆಗುತ್ತದೆ. ಆ ಒಂದು ನಿಟ್ಟಿನಲ್ಲಿ ನಾವು ತುಮಕೂರು ಆರ್ಕೆಸ್ಟ್ರಾ ಕಲಾವಿದರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದೊಂದಿಗೆ ತುಮಕೂರು ಆರ್ಕೆಸ್ಟ್ರಾ ಗಾಯಕರಿಂದ ಅವರಿಗೆ ಗೌರವವನ್ನು ಸಲ್ಲಿಸುವ ಮುಖಾಂತರ ಈ ಒಂದು ಸೊಗಸಾದ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗಿ ಸವಿನಯ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ನಾಡಿನಾದ್ಯಂತ ಜನರಿಗೆ ಜಾನಕಿ ಅಮ್ಮ ಅವರು ಅಗಲಿದ್ದಕ್ಕೆ ತುಂಬ ವೇದನೆ ಆಗಿದೆ. ಆದ ಕಾರಣ ನಾವು ಇಡೀ ತುಮಕೂರು ಆರ್ಕೆಸ್ಟ್ರಾ ತಂಡಗಳಿಂದ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅವರ ಸ್ಮರಣೆಗಾಗಿ ನಾವು ಅವರ ಗೀತೆಗಳನ್ನ ಹಾಡಿ ಎಲ್ಲರೂ ರಂಜಿಸಬೇಕು ಅಂತ ಇದ್ದೀವಿ. ದಯವಿಟ್ಟು ತಾವುಗಳೆಲ್ಲ 21ನೇ ತಾರೀಕು ಕನ್ನಡ ಭವನದ ಹತ್ರ ಎಲ್ಲರೂ ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ. ನಮಸ್ಕಾರ. ಇದೇ ತಿಂಗಳು 21/7/26ರಂದು ಜಾನಕಮ್ಮನವರ ಒಂದು ನುಡಿ ನಮನ ಕಾರ್ಯಕ್ರಮ, ಗೀತೆ ನಮನ ಕಾರ್ಯಕ್ರಮವನ್ನು ನಮ್ಮ ತುಮಕೂರು ಆರ್ಕೆಸ್ಟ್ರಾ ಕಲಾವಿದರು, ಮಾಲೀಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಆಯೋಜಿಸಲಾಗಿದೆ. ಎಲ್ಲ ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಸಮಸ್ತ ಕಲಾಭಿಮಾನಿಗಳು, ಕಲಾ ಪ್ರೇಮಿಗಳು, ಜಾನಕಮ್ಮನವರ ಅಭಿಮಾನಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತೇವೆ. ಇಲ್ಲಿ ನಮ್ಮ ರಂಗರಾಜ್ ಅವರು ಕೂಡ ಮನವಿ ಮಾಡಿದ್ದಾರೆ. ಎಲ್ಲ ಕಲಾಭಿಮಾನಿಗಳು ಕೂಡ ದಯಮಾಡಿ ಬಂದು ಈ ಒಂದು ಜಾನಕಮ್ಮನವರ ಗೀತ ನಮನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ. ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಗೊತ್ತಿರುವಂತೆ ಗಾನ ಕೋಗಿಲೆ ಜಾನಕಮ್ಮನವರು ನಮ್ಮನ್ನೆಲ್ಲ ಬಿಟ್ಟಾಗಲಿದ್ದಾರೆ. ಹಾಗಾಗಿ ನಾಡಿನಾದ್ಯಂತ ಅವ್ರನ್ನ ಸ್ಮರಣಾರ್ಥವಾಗಿ ಎಲ್ಲ ಕಡೆ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ ಎಲ್ಲ ಅಭಿಮಾನಿಗಳು, ಎಲ್ಲ ಸಂಗೀತ ಪ್ರಿಯರು. ಅದೇ ರೀತಿ ತುಮಕೂರಿನಲ್ಲಿ ಇದೇ ಮಂಗಳವಾರ ಅಂದರೆ 21ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ನಾವು ಅವರ ಒಂದು ನೆನಪಿನ ಅಂಗಳದಲ್ಲಿ ಒಂದು ಸ್ಮರಣೋತ್ಸವ ಅಂತ ಒಂದು ಕಾರ್ಯಕ್ರಮದಲ್ಲಿ ಗಾನ ನಮನ ಅಂತ ಎಸ್ ಜಾನಕಮ್ಮನವರ ಒಂದು ಕಾರ್ಯಕ್ರಮವನ್ನು ನಮ್ಮ ತುಮಕೂರು ಆರ್ಕೆಸ್ಟ್ರಾ ಕಲಾವಿದರು, ಎಲ್ಲ ಕ್ಷೇತ್ರದ ಸಂಗೀತ ಪ್ರಿಯರೆಲ್ಲರೂ ಕೂಡ ಸೇರಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ಹರಿಕಥಾ ವಿದ್ವಾನ್ ಶ್ರೀಯುತ ಲಕ್ಷ್ಮಣ್ ದಾಸ್ರವರು ಹಾಗೂ ಮಾನಸ ಹೊಳ್ಳ ಚಲನಚಿತ್ರ ಹಿನ್ನೆಲೆ ಗಾಯಕಿ ಹಾಗೂ ವಿಷ್ಣು ರಾಮನ್ರವರು ಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕರು ಅವರು ಕೂಡ, ಹಾಗೂ ಇನ್ನೂ ಹಲವಾರು ಗಣ್ಯರು ಕೂಡ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ನಾವು ಕೂಡ ತಮ್ಮಲ್ಲಿ ಮನವಿ ಮಾಡೋದೇನು ಅಂದರೆ ಎಲ್ಲರೂ ಕೂಡ, ಎಲ್ಲ ಸಂಗೀತ ಪ್ರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಆ ಜಾನಕಮ್ಮನ ಒಂದು ಸ್ಮರಣೋತ್ಸವದ ಈ ಒಂದು ಗಾನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ.